Hello, welcome back to the channel. So in this video we shall see about quantum numbers. Very important from atomic structure point of view. Much of the questions that have been asked previously in different competitive examination from this chapter, atomic chapter, mainly they are in connection with this quantum numbers. So understanding these quantum numbers and their importance and how the values of different quantum numbers are distributed, so that will be very important, keeping competitive examination in mind. And we all of us know that 4 different quantum numbers are possible, and those 4 quantum numbers, they are called as principal quantum number, azimuthal quantum number, magnetic quantum number and spin quantum number. 4 different quantum numbers ಇದೆ ಅಂತ ಹೇಳ್ತೇವೆ. And principal quantum number, it is indicated by n, and ಅದರದ್ದು ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಹೇಳೋದಿತ್ತು ಅಂತ ಹೇಳಿದ್ರೆ, ಸೊ ಅದು ಆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ಎನ್ ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಇಟ್ ಇಂಡಿಕೇಟ್ಸ್ ದ ಸೈಜ್ ಆ್ಯಂಡ್ ಎನರ್ಜಿ ಆಫ್ ದ ಆರ್ಬಿಟಲ್, ರೈಟ್. ಸೊ ಆ ಆರ್ಬಿಟಲ್ಸ್ದಲ್ಲಿ ಇಲೆಕ್ಟ್ರಾನ್ ಇರುತ್ತೆ, ಇನ್ಫ್ಯಾಕ್ಟ್ ಎನರ್ಜಿ ಆಫ್ ದಟ್ ಇಲೆಕ್ಟ್ರಾನ್. ಸೊ ಸೈಜ್ ಕೂಡ ಹೇಗಾಗುತ್ತೆ ಅಂತ ಹೇಳಿದ್ರೆ, ಇಟ್ ಇನ್ಕ್ರೀಸಸ್ ವಿತ್ ದ ವ್ಯಾಲ್ಯೂ ಆಫ್ ಎನ್. ಸೊ ಯಾವುದಾದ್ರೂ ಒಂದು ನಿಮಗೆ ಆರ್ಬಿಟಲ್ಗೆ ಅಥವಾ ಯಾವುದಾದ್ರೂ ಇಲೆಕ್ಟ್ರಾನ್ ಯಾವ ಆರ್ಬಿಟಲ್ದಲ್ಲಿದೆ ಆ ಆರ್ಬಿಟಲ್ನ ಎನ್ ವ್ಯಾಲ್ಯೂ ದೊಡ್ಡದಿದೆ ಅಂತ ಹೇಳಿದ್ರೆ, ಅದರದ್ದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ದೊಡ್ಡದಿದೆ ಅಂದರೆ, ಸೈಜ್ ಆಫ್ ದಟ್ ಆರ್ಬಿಟಲ್ ಇಟ್ ವಿಲ್ ಬಿ ಲಾರ್ಜ್ ಆ್ಯಂಡ್ ಎನರ್ಜಿ ಆಫ್ ದಟ್ electron which is present in the orbital, that will also be large. The next quantum number, it will be azimuthal quantum number. This azimuthal quantum number, it is even known as subsidiary quantum number. It is indicated by small l. So this mainly talks or gives the idea of 3D shape of the orbital. ನಮಗೆ different orbitals and their shapes at least ಸ್ವಲ್ಪ ಅದರ ಐಡಿಯಾ ಇದೆ. ದಟ್ ಎಸ್ ಆರ್ಬಿಟಲ್ ಇದ್ರೆ ವಿ ಸೇ ದಟ್ ಇಟ್ ಇಸ್ ಸ್ಪೆರಿಕಲ್ ಇನ್ ಶೇಪ್, ಪಿ ಇದ್ರೆ ಡಂಬೆಲ್ ಶೇಪ್, ಅಂಡ್ ಇಫ್ ಇಟ್ ಇಸ್ ಡಿ ಆರ್ಬಿಟಲ್ ವಿ ಸೇ ದಟ್ ಇಟ್ ಈಸ್ ಡಬಲ್ ಡಂಬೆಲ್ ಶೇಪ್. ಆ ಥರ 3 ಡೈಮೆನ್ಷನಲ್ ಶೇಪ್ ಆಫ್ ದ ಆರ್ಬಿಟಲ್ ಅನ್ನು ಡಿಸೈಡ್ ಮಾಡುವಂಥದ್ದು ಇಟ್ ಇಸ್ ಎಲ್ ವ್ಯಾಲ್ಯೂ ಆರ್ ಅಜಿಮುಥಲ್ ಕ್ವಾಂಟಮ್ ನಂಬರ್, ಸಬ್ಸಿಡರಿ ಕ್ವಾಂಟಮ್ ನಂಬರ್. ಅಂಡ್ ದ ವ್ಯಾಲ್ಯೂ ಆಫ್ ದಿಸ್ ಅಜಿಮುಥಲ್ ಕ್ವಾಂಟಮ್ ನಂಬರ್, ಇಟ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಎನ್. ಎಲ್ಲಿಗೆ ಏನು ವ್ಯಾಲ್ಯೂ ಬರಬಹುದು, ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎನ್, ಅದು ಡಿಪೆಂಡ್ ಎಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಲ್, it will be dependent on possible values of n, right? So ಅದು ಹೇಗೆ ಫಾರ್ n ಎಷ್ಟು ವ್ಯಾಲ್ಯೂಸ್ ಪಾಸಿಬಲ್ ಇರುತ್ತೆ, ಅಕಾರ್ಡಿಂಗ್ಲಿ ಎಲ್ಲಿಗೆ ಏನೇನು ವ್ಯಾಲ್ಯೂಸ್ ಪಾಸಿಬಲ್ ಆಗುತ್ತೆ, ದಟ್ ವಿ ಶಲ್ ಸಿ ಲೇಟರ್ ಡಿಸ್ಟ್ರಿಬ್ಯೂಷನ್ ಆಫ್ ಆಲ್ ದೀಸ್ ವ್ಯಾಲ್ಯೂಸ್. ಸೊ ಜಸ್ಟ್ ವಿ ಶಲ್ ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ವ್ಯಾಲ್ಯೂಸ್ ಅಥವಾ ಡಿಫ್ರೆಂಟ್ ಕ್ವಾಂಟಮ್ ನಂಬರ್ಸ್ ಯಾವುದು ಅದನ್ನು ಫಸ್ಟ್ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ದ ಥರ್ಡ್ ಕ್ವಾಂಟಮ್ ನಂಬರ್, ಇಟ್ ಇಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವಿಚ್ ಇಸ್ ಇಂಡಿಕೇಟೆಡ್ ಬೈ ಎಮ್. ಸೊ ಇದು ಏನು ಕೊಡುತ್ತೆ ಅಂದರೆ, ಜಸ್ಟ್ 3D ಶೇಪ್ ಆಫ್ ದ ಆರ್ಬಿಟಲ್ ಕೊಡುತ್ತೆ, ಬಟ್ ಅದು 3 ಡೈಮೆನ್ಷನ್ಲಿ ಆ ಆರ್ಬಿಟಲ್ ಯಾವ ಥರ ಓರಿಯೆಂಟ್ ಹಾಕೊಂಡಿದೆ ದಟ್ ವಿಲ್ ನಾಟ್ ಬಿ ಗಿವನ್ ಬೈ ದಿಸ್. ಆ್ಯಂಡ್ ದ 3 ಡೈಮೆನ್ಷನಲ್ ಓರಿಯೆಂಟೇಷನ್ ಆಫ್ ದ ಆರ್ಬಿಟಲ್ ಇಟ್ ಇಸ್ ಗಿವನ್ ಬೈ ದಿಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಆ್ಯಂಡ್ ಇನ್ಫ್ಯಾಕ್ಟ್ ಇದು ಎನ್, ಎಲ್ ಆ್ಯಂಡ್ ಎಮ್ ಇದು ಎಲ್ಲಿಂದ ಬರುತ್ತೆ ಅಂದರೆ, ಬೈ ಸಾಲ್ವಿಂಗ್ ಶ್ರಾಡಿಂಜರ್ ವೇವ್ ಇಕ್ವೇಷನ್ ಅಕಾರ್ಡಿಂಗ್ ಟು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್. ಬೈ ಸಾಲ್ವಿಂಗ್ ಶ್ರಾಡಿಂಜರ್ ವೇವ್ ಇಕ್ವೇಷನ್ ವಿ ಶುಡ್ ವರ್ಕ್ ಔಟ್ ದೀಸ್ ವ್ಯಾಲ್ಯೂಸ್, ಎನ್, ಎಲ್, ಎಮ್ values. Then the fourth quantum number, it is known as spin quantum number. So this indicates a spin of electron. This is very easy. So ಅದಕ್ಕೆ ಪಾಸಿಬಲ್ ವ್ಯಾಲ್ಯೂಸ್ ನೋಡಿದಾಗ ಅದರದ್ದು ಸಿಗ್ನಿಫಿಕೆನ್ಸ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ವಿ ಕ್ಯಾನ್ ಲುಕ್ ಅಟ್ ದ್ಯಾಟ್. ಸೊ ಇನ್ ಟೋಟಲ್, ಸೊ therefore 4 different quantum numbers are present. Now we shall see what all values these quantum numbers that can take up. So for example, n ಇದ್ರೆ ಅದಕ್ಕೆ ಏನು ವ್ಯಾಲ್ಯೂಸ್ ಬರ್ಬೋದು, l ಇದ್ರೆ ಏನು ವ್ಯಾಲ್ಯೂಸ್ ಬರ್ಬೋದು, m ಇದ್ರೆ ಏನು ವ್ಯಾಲ್ಯೂಸ್, s ಇದ್ರೆ ಏನು ವ್ಯಾಲ್ಯೂಸ್ ಬರ್ಬೋದು. That aspect we shall see. For principal quantum number, it cannot take up the value of 0, but from 1 it can take up any value. Theoretically speaking, even it can go up to infinity, but ನಮಗೆ say ಒಂದು 1 2 3 4 5 6 7 ತನಕ ಗೊತ್ತಿರುವಂಥ ಎಲಿಮೆಂಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಲಿಕ್ಕೆ, ಅಥವಾ ನಮಗೆ ನೋನ್ ಎಲಿಮೆಂಟ್ಸ್ಗೆ ಅಪ್ ಟು 7 ದಟ್ ಇಸ್ ಸಫಿಷಿಯಂಟ್, right? So it can take up starting from the value 1 2 3 4 so on, it can take up different values, and depending on this value, ಈ ವ್ಯಾಲ್ಯೂ ಏನಿದೆ ಅನ್ನೋದ್ರ ಬೇಸ್ ಮೇಲೆ ನಾವು ದಟ್ electron which is present in suppose what I mean to say is, ಯಾವುದೋ ಒಂದು electron ಅದರದ್ದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಇದೆ ಅಂತ ಹೇಳಿದ್ರೆ we say that electron it belongs to L shell. Similarly, if its principal quantum number, if it is 1, then we say that it is K shell. ಸೊ ಸಿಮಿಲರ್ಲಿ ಇದು ಕೆ ಎಲ್ ಎಮ್ ಎನ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಒ ಪಿ ಆ್ಯಂಡ್ ಸೊ ಆನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ದಿಸ್ ಎನ್ ವ್ಯಾಲ್ಯೂ ಇಟ್ ಕ್ಯಾನ್ ಟೇಕ್ ಅಪ್ ಡಿಫ್ರೆಂಟ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಫ್ರಮ್ 1. ನೌ ನೆಕ್ಸ್ಟ್ ಒನ್, ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಆಫ್ ಎನ್ ವಿ ಕ್ಯಾನ್ ಹ್ಯಾವ್ ಎಲ್ ವ್ಯಾಲ್ಯೂಸ್. ಇದು ಎಲ್ ವ್ಯಾಲ್ಯೂಸ್ ಯಾವ್ಯಾವ್ದು ಬರಬಹುದು ಫಾರ್ ಎ ಗಿವನ್ ಆಟಮ್ ಅಥವಾ ಗಿವನ್ ಇಲೆಕ್ಟ್ರಾನ್ ಅನ್ನುವಂಥದ್ದು ಅದರದ್ದು
n ವ್ಯಾಲ್ಯೂ ಏನಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ಇಟ್ ಡಿಪೆಂಡ್ಸ್ ವಿ ಶಾಲ್ ಸಿ ಸೂನ್. But L, possible different values of L. So L value it can start from 0, unlike N. N it started from 1, but L it started from 0. So this also similar, 0, 1, 2, 3, 4, 5, 6, so on. It can take up different values starting from 0. It cannot take up negative values. Here also negative values are not possible. And similarly, idu hage shell an indicate ಮಾಡುತ್ತೆ principal quantum number ಅಂತ ಹೇಳ್ತೇವೆ. Similarly, this sometimes we say that this indicates subshell. L value it indicates subshell, right? So and those subshells ಹೇಗಾಗುತ್ತೆ ಅಂದರೆ if L value it is 0, it is called as S subshell. If it is 1, it will be called as P subshell. 2, it is called as a D subshell. 3, it is called as F subshell, and so on, right? So ಇಲ್ಲಿ ಹಾಗೆ GH, SP, DF ಆದಮೇಲೆ GH, IJ ಅಂತೆಲ್ಲ ಕಂಟಿನ್ಯೂ ಆಗುತ್ತೆ. But up to this point, if we know, that is sufficient. So this is how different L values, they can take up different values. Now next one, M. Of course, the value of M ಅದು ಡಿಪೆಂಡ್ ಆಗುವಂಥದ್ದು M ವ್ಯಾಲ್ಯೂ L ವ್ಯಾಲ್ಯೂ ಎಷ್ಟು ಇದೆ ಅನ್ನೋದ್ರ ಬೇಸ್ ಮೇಲೆ ಯಾವ M ವ್ಯಾಲ್ಯೂ ಬರುತ್ತೆ, ಯಾವ್ದು ಬರಬಹುದು, ಯಾವ್ದು ಬರೋದಿಲ್ಲ, that will be decided. But M it can take up minus values too. ಮೈನಸ್ ವ್ಯಾಲ್ಯೂದಿಂದ ಪ್ಲಸ್ ವರೆಗೆ ಡಿಫ್ರೆಂಟ್ ಪಾಸಿಬಲ್ ವ್ಯಾಲ್ಯೂಸ್. ಸೇ ಹೀಗೆ ನಿಮ್ಗೆ ಈ ಕಡೆ -5, -4, -3, -2, -1, 0, +1, +2, +3 ಡಿಪೆಂಡಿಂಗ್ ಆನ್ L ಎಷ್ಟು ವ್ಯಾಲ್ಯೂಸ್ ಪಾಸಿಬಲ್ ಇರುತ್ತೆ ಅನ್ನೋದ್ರ ಬೇಸ್ ಮೇಲೆ ಈ ಥರ ನಿಮಗೆ ಮೈನಸ್ಸು ಬರಬಹುದು. ಇಟ್ ಕ್ಯಾನ್ ಬಿ 1 0, ಇಟ್ ಕ್ಯಾನ್ ಬಿ 1 ಪ್ಲಸ್. The point that we should learn is this. ಇಲ್ಲಿ ಮೈನಸ್ ವ್ಯಾಲ್ಯೂ ಕೂಡ ಪಾಸಿಬಲ್ ಇದೆ ಫಾರ್ M, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ರೈಟ್? ಇವನ್ 0 ಇಸ್ ಪಾಸಿಬಲ್, ಇವನ್ ಪ್ಲಸ್ ವ್ಯಾಲ್ಯೂಸ್ ದೇ ಆರ್ ಪಾಸಿಬಲ್. ಸೊ ಇದೆಲ್ಲ ಹೇಗಿರುತ್ತೆ ಅಂದರೆ N ಮೇಲೆ L ಡಿಪೆಂಡೆಂಟ್ ಇರುತ್ತೆ, ಆ್ಯಂಡ್ M ಇಟ್ ವಿಲ್ ಬಿ ಡಿಪೆಂಡೆಂಟ್ ಆನ್ ದಿಸ್ L ವ್ಯಾಲ್ಯೂ, ರೈಟ್? ಬಟ್ ದಿಸ್ ಈಸ್ ಇಂಡಿಪೆಂಡೆಂಟ್. ಇದು ಏನೂ ಇಲ್ಲ ನಿಮಗೆ. ಸ್ಪಿನ್ ಕ್ವಾಂಟಮ್ ನಂಬರ್ ತೊಗೊಂಡ್ರೆ ಯು ಡೋಂಟ್ ಹ್ಯಾವ್ ಡಿಪೆಂಡೆನ್ಸ್ ಓವರ್ ಅದರ್ ಕ್ವಾಂಟಮ್ ನಂಬರ್ಸ್. ಐದರ್ ಇಟ್ ಶುಡ್ ಹ್ಯಾವ್ ಪ್ಲಸ್ ಹಾಫ್ ವ್ಯಾಲ್ಯೂ ಆರ್ ಇಟ್ ಶುಡ್ ಹ್ಯಾವ್ ಮೈನಸ್ ಹಾಫ್ ವ್ಯಾಲ್ಯೂ. ನೋ ಅದರ್ ಪಾಸಿಬಿಲಿಟಿ. ಆ್ಯಂಡ್ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತೇವೆ ಅಂದರೆ ಇಫ್ ಎ electron it has plus half spin quantum number, we say that it has clockwise spin, and if it is minus half we say that it is anti-clockwise spin, right? ಇದನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ಅಪ್ವರ್ಡ್ ಆ್ಯರೋ ಆ್ಯಂಡ್ ಡೌನ್ವರ್ಡ್ ಫೇಸಿಂಗ್ ಆ್ಯರೋ ಆ ಥರನೂ ರೆಪ್ರೆಸೆಂಟ್ ಮಾಡ್ತೇವೆ. ಪ್ಲಸ್ ಹಾಫ್ ಅನ್ನೋದಕ್ಕೆ ಅಪ್ವರ್ಡ್ ಆ್ಯರೋ ಆ್ಯಂಡ್ ಮೈನಸ್ ಹಾಫ್ ಅನ್ನೋದಕ್ಕೆ ಡೌನ್ವರ್ಡ್ ಆ್ಯರೋ ಆ ಥರನೂ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ನಾವು this is about what all different values are possible for different quantum numbers. Now let's come to very important thing, distribution of these values. How value of quantum number it depends on the other quantum number, right? Of course ಆವಾಗಲೇ ಹೇಳಿದ್ದೇನೆ ಏನು ಅಂತಂದರೆ N L M ದಲ್ಲಿ ಈ ಥರದ ಡಿಪೆಂಡೆನ್ಸ್ ಇರುತ್ತೆ. S ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆನೇ ಇಲ್ಲ. S either it will be plus half or minus half. So therefore we shall see how this N L and M values they can be dependent. See now first let's say we have N value 1. If we have N value 1, in this N value 1 ನಮಗೆ L ವ್ಯಾಲ್ಯೂ ಪಾಸಿಬಲ್ ಬರುವಂಥದ್ದು ಯಾವುದು ಅಂದರೆ 0 ಮಾತ್ರ. N ವ್ಯಾಲ್ಯೂ 1 ಇದೆ ಅಂತ ಹೇಳಿದ್ರೆ L ವ್ಯಾಲ್ಯೂ ಡೆಫಿನೆಟ್ಲಿ ಅದು 0ನೇ ಇರಬೇಕು. ಆ್ಯಂಡ್ ಇದನ್ನು ನೀವು ತಿಳ್ಕೊಳ್ಳೋದು ಬೆಸ್ಟ್ ಅಂತ ಹೇಳಿದ್ರೆ, ಬೆಸ್ಟ್ ವೇ ಅಂತ ಹೇಳಿದ್ರೆ ಬೈ ಅಂಡರ್ಸ್ಟ್ಯಾಂಡಿಂಗ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಿಮ್ಗೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಆಲ್ರೆಡಿ ಗೊತ್ತಿದೆ ಅಂತ ಹೇಳಿದ್ರೆ ದಿಸ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸಿ ನಾವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದ್ರೆ ವಿ ನೆವರ್ ರೈಟ್ 1P, 1S ಮಾತ್ರ ಬರಿತೇವೆ. ಯಾಕೆ ಅಂತ ಹೇಳಿದ್ರೆ ದಿಸ್ ಫಸ್ಟ್ 1 ಇಟ್ ಇಂಡಿಕೇಟ್ಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಅದರಲ್ಲಿ S ಅನ್ನುವಂಥದ್ದು ಅದು L ವ್ಯಾಲ್ಯೂನ ಇಂಡಿಕೇಟ್ ಮಾಡುತ್ತೆ. ಸೊ L ವ್ಯಾಲ್ಯೂ ಇಟ್ ವಿಲ್ ಬಿ 0 ವೆನ್ ಇಟ್ ಇಸ್ 0, ದೆನ್ ಇಟ್ ವಿಲ್ ಬಿ ಕಾಲ್ಡ್ ಎಸ್ S ಸಬ್ಶೆಲ್. ಸೊ 1S ಮಾತ್ರ ಇದೆ, ದರ್ಫೋರ್ ಇದರಲ್ಲಿ 1ರಲ್ಲಿ ನಮಗೆ L ವ್ಯಾಲ್ಯೂ 0 ಮಾತ್ರ ಬರುತ್ತೆ, ರೈಟ್? And this S orbital or S subshell that we say that it is spherically symmetrical ಇರೋದ್ರಿಂದ ಮತ್ತೆ ಅದಕ್ಕೆ 3-dimensional orientation ಏನೂ ಇಲ್ಲ. ಸೊ therefore M ವ್ಯಾಲ್ಯೂ ಪಾಸಿಬಲ್, L ವ್ಯಾಲ್ಯೂ 0 ಇದ್ದಾಗ ದಿಸ್ ಜಸ್ಟ್ 0 ಅಂತ ಬರೆದ್ಬಿಡ್ತೇವೆ, ರೈಟ್? ಮೇ ಬಿ ಇದು ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ ವೆನ್ ವಿ ಗೋ ಟು ದಿಸ್ 2, 3, 4 ಹಾಗೆ ಮುಂದೆ ಹೋಗ್ತಾ ಹೋದ ಹಾಗೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಮೋರ್ ಕ್ಲಿಯರ್. ನೌ ಲೆಟ್ಸ್ ಸೇ N ವ್ಯಾಲ್ಯೂ 2 I take. N ವ್ಯಾಲ್ಯೂ 2 if I take, say it's like ನಾವು electronic configuration ಬರೀಬೇಕಾದ್ರೆ 2S 2P ಎರಡು ತಗೊಳ್ತೇವೆ. that means that in N is equal to 2, L value 0 is also possible, L value 1 is also possible. But if you can remember 2D ನಮಗೆ ಎಲ್ಲಿಯೂ ಬರೋದಿಲ್ಲ. so it's because in second N value when it is equal to 2, L value it cannot be 2, ಇದು 2 ಆಗೋದಿಲ್ಲ. ಅದಕ್ಕೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ so when N is equal to 2, L value it will be 0 or 1. L value that is equal to 0 it indicates S subshell. L value that is equal to 1 it indicates P subshell. So therefore if we go with this second
shell, then we can have 2s orbitals ಇದೆ ಅಂತ ಬರಿತೇವೆ, 2p orbitals ಇದೆ ಅಂತ ಬರಿತೇವೆ. It's because of this reason. ಫರ್ದರ್ ಸಿ 2s ಅಂತ ಅಷ್ಟೇ ಬರಿತೇವೆ, ಮತ್ತೆ 2s ದಲ್ಲಿ ಮತ್ತೇನು ಬೇರೆ ಬರೆಯೋದಿಲ್ಲ ನಾವು, 2sx 2sy ಆ ಥರ ಬರೆಯೋದಿಲ್ಲ. ಸೊ ಎಸ್ ಆರ್ಬಿಟಲ್ ಇಟ್ ಇಸ್ ಸ್ಪೆರಿಕಲಿ ಸಿಮೆಟ್ರಿಕಲ್, ಅಲ್ಲಿ ಮತ್ತೆ 3 ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್ ಬರೋದಿಲ್ಲ. ಸೊ ದರ್ ಫೋರ್ ಅಲ್ಲಿ ನಮಗೆ ಪಾಸಿಬಲ್ ವ್ಯಾಲ್ಯೂ ಆಫ್ ಎಮ್ ಇಟ್ ಇಸ್ ಜಸ್ಟ್ 0. ಇದು 0 ಇದೆ ಅಂತ ಹೇಳಿದ್ರೆ ಇದಕ್ಕೂ ಒಂದೇ ವ್ಯಾಲ್ಯೂ ಪಾಸಿಬಲ್ ಇರುತ್ತೆ, ದಟ್ ವಿಲ್ ಆಲ್ಸೋ ಬಿ ಟೇಕನ್ ಆಸ್ 0 ಇಟ್ ಸೆಲ್ಫ್. ರೈಟ್ ನಾವು ಅದೇ ನಾವು ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಪಿ ಆರ್ಬಿಟಲ್ಸಿಗೆ ಬಂದ್ವಿ ಅಂತ ಹೇಳಿದ್ರೆ ವಿ ರೈಟ್ ಪಿ ಎಕ್ಸ್ ಪಿ ವೈ ಪಿ ಝಡ್ ಅಂತ ಹೇಳಿ 3 ಬರಿತೀವಿ. ಸೊ ಆ ಎಕ್ಸ್ ವೈ ಝಡ್ ಏನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಇಂಡಿಕೇಟ್ಸ್ ದ 3 ಡೈಮೆನ್ಷನಲ್ ಓರಿಯಂಟೇಷನ್ ಆಫ್ ಪಿ ಆರ್ಬಿಟಲ್. ಸೊ ದಟ್ಸ್ ಹೌ ಈಗ ನಮ್ಗೆ ಗೊತ್ತಿದೆ ಪಿ 3 ಆರ್ಬಿಟಲ್ಸ್ ಇದೆ ಅಂತ ಹೇಳಿದ್ರೆ 3 ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಮ್ ಆರ್ ಪಾಸಿಬಲ್. ಆ್ಯಂಡ್ ಇದು 1 ಇದ್ರೆ ಆ 3 ಡಿಫ್ರೆಂಟ್ ವ್ಯಾಲ್ಯೂಸ್ ಅನ್ನ ಏನು ಮಾಡ್ತೇವೆ ಅಂದರೆ ಇದು 1 ಇದೆ ಅಂತ ಹೇಳಿದ್ರೆ ಮೈನಸ್ ವಿತ್ ದಿಸ್ ವ್ಯಾಲ್ಯೂ ವಿ ಸ್ಟಾರ್ಟ್ ಆ್ಯಂಡ್ ಪ್ಲಸ್ ವ್ಯಾಲ್ಯೂ ವರೆಗೆ ಹೋಗ್ತೇವೆ. ಸೊ -1 0 +1 3 different values are possible. Now let's come to this n value that is equal to 3. When n value it is equal to 3, we can have L value 0 ಬರಬಹುದು, L value it can be p, L value it can be 1, L value it can be 2. Again ನಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದ್ರೆ 3s 3p 3d ಅಂತ 3 ಬರುತ್ತೆ. So it's because in n is equal to 3, principal quantum number when n is equal to 3, we can have L is equal to 0, L is equal to 1, L is equal to 2. Therefore correspondingly ನಮಗೆ SPD 3 different orbitals ಬರ್ತವೆ. Right? And again this story it is same. ಏನು ಅಂತ ಹೇಳಿದ್ರೆ if it is s orbital no 3 dimensional orientation, it's always unique. So therefore ಮತ್ತೆ m value just 0 ಅಷ್ಟೇ ಬರಿತೇವೆ. So p ಇದ್ದಾಗ 3 p orbitals ಅಂತ ಹೇಳ್ತೇವೆ, we will have 3 m values -1 0 +1. And similarly when we have this d orbitals, that is when L is equal to 2, so 5d orbitals ಅಂತಿದೆ. 5d orbitals ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ it again indicates 5 different spatial orientation, 3 dimensional spatial orientation of d orbitals. 5 different ತರದ orientations that is indicated by -2 -1 0 +1 +2 same thing. ಇಲ್ಲಿ ಎಲ್ ವ್ಯಾಲ್ಯೂ ಎಷ್ಟಿದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋದು ಆ್ಯಂಡ್ ದೆನ್ ಮೈನಸ್ನಿಂದ ಸ್ಟಾರ್ಟ್ ಮಾಡಿಕೊಂಡು ಅಪ್ ಟು ಪ್ಲಸ್ ವರೆಗೆ ಹೋಗೋದು. ದಿಸ್ ಇಸ್ ಹೌ ದ ವ್ಯಾಲ್ಯೂಸ್ ಆರ್ ಡಿಸ್ಟ್ರಿಬ್ಯೂಟೆಡ್. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಇವನ್ ಯು ಕ್ಯಾನ್ ಟ್ರೈ ರೈಟಿಂಗ್ ದಿಸ್ ಫಾರ್ 4, ರೈಟ್. ಸೊ 4 ಇದ್ದಾಗ ಏನಾಗುತ್ತೆ, ಇದಷ್ಟು ಪರ್ ಸೇಮ್ ಬರುತ್ತೆ. ಜಸ್ಟ್ ಅಲ್ಲಿ ಮತ್ತೆ ನಿಮಗೆ ಇನ್ನೂ ಒಂದು ಎಫ್ ಆರ್ಬಿಟಲ್ಸ್ ಬರುತ್ತೆ. ಎಲ್ ಇಸ್ ಈಕ್ವಲ್ ಟು ಐ ಆಮ್ ಟಾಕಿಂಗ್ ಅಬೌಟ್ ಇಲ್ಲಿ 4 ಇದ್ದಾಗ ಏನಾಗುತ್ತೆ ಅನ್ನೋದು ಮಾತಾಡ್ತಾ ಇದ್ದೀನಿ. 0 1 2 3 ಜೊತೆಗೆ ಎಫ್ ವ್ಯಾಲ್ಯೂ, ಎಫ್ ಅಂದರೆ 3 ವ್ಯಾಲ್ಯೂ ದಟ್ ವಿಲ್ ಆಲ್ಸೋ ಬಿ ಪಾಸಿಬಲ್. ಅದರಲ್ಲಿ ಮತ್ತೆ 7 ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಮ್ ದಟ್ ವಿಲ್ ಬಿ ಪಾಸಿಬಲ್. ದಟ್ ಯು ಕ್ಯಾನ್ ಜಸ್ಟ್ ಟ್ರೈ ರೈಟಿಂಗ್, ರೈಟ್. ನೌ ಸೊ ಬೇಸ್ಡ್ ಆನ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ನೌ ವಿ ಶಲ್ ಟ್ರೈ ಟು ಜನರಲೈಸ್. ಸೊ ಇದು ನಿಮಗೆ ಇನ್ನೂ ಥಿಂಗ್ಸನ್ನು ಮೋರ್ ಕ್ಲಿಯರ್ ವೇದಲ್ಲಿ ಗೊತ್ತಾಗ್ತದೆ. ಲೆಟ್ಸ್ ಸೇ ಫಾರ್ ಅ ಗಿವನ್ ವ್ಯಾಲ್ಯೂ ಆಫ್ n ನಂಬರ್ ಆಫ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಲ್ ಆರ್ ಪಾಸಿಬಲ್. ಮೀನಿಂಗ್ ಏನು ಅಂತ ಹೇಳಿದ್ರೆ n ವ್ಯಾಲ್ಯೂ ಇದೆ ನಿಮಗೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಯು ಹ್ಯಾವ್ ಫಿಕ್ಸ್ಡ್. ಆವಾಗ ಎಷ್ಟು ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಲ್ ಆರ್ ಪಾಸಿಬಲ್? n ಡಿಫ್ರೆಂಟ್ ನಂಬರ್ ಆಫ್ ಎಲ್ ಆರ್ ಪಾಸಿಬಲ್. ಇಲ್ಲಿ ನೋಡ್ರಿ, ಯಾವುದಾದ್ರೂ ಒಂದು ನೋಡ್ರಿ, n is equal to 2 ಇದೆ. ಎಲ್ಗೆ ಎಷ್ಟು ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ? 1 ಡಿಫ್ರೆಂಟ್ ವ್ಯಾಲ್ಯೂ ಇಸ್ 0, ದ ಅದರ್ ಡಿಫ್ರೆಂಟ್ ವ್ಯಾಲ್ಯೂ ಇಸ್ 1. ಸೊ 2 ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಲ್ ಆರ್ ಪಾಸಿಬಲ್ ವೆನ್ n is equal to 2. Similarly, when n is equal to 3 different values of L are possible. 0 1 2. Similarly 4 ಇದ್ದಾಗ ನಿಮಗೆ 4 different L values ಬರ್ತದೆ ಅಂತ ಹೇಳಿದ್ದೀನಿ. So now generalization is that for n given value of principal quantum number n different number of L values are possible, right? Next, ಇದಕ್ಕೆ related, for a given value of n, highest value of L it will be n minus 1. Again consider this. So now when n is equal to 2 different possible values of L, 0 and 1. What is the highest value of L? It is 1, and this is n minus 1. For n is equal to 3 different values of L, 0 1 2. And what is the highest value? 2. It is nothing but 3 minus 1. So therefore for a given value of n, highest value of L it will be n minus 1. ಇದಕ್ಕಿಂತ ಬಿಯಾಂಡ್ ಹೋಗಲಿಕ್ಕೆ ಚಾನ್ಸ್ ಇಲ್ಲ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n ಇದೆ ಅಂತ ಹೇಳಿದ್ರೆ, ಸೇ ಅದು 3 ಇದೆ ಅಂತ ಹೇಳಿದ್ರೆ, ನಮಗೆ ಸಬ್ಸಿಡರಿ ಕ್ವಾಂಟಮ್ ನಂಬರ್ ಟು ದ ಮ್ಯಾಕ್ಸಿಮಮ್ 2 ಬರಬಹುದು. n is equal to 5 ಇದೆ ಅಂದರೆ, ಸಿಮಿಲರ್ಲಿ ನಾನು ಲಾಜಿಕ್ ಅನ್ನು ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ರೆ, ಟು ದ ಮ್ಯಾಕ್ಸಿಮಮ್ L ವ್ಯಾಲ್ಯೂ ನನಗೆ 4 ಬರ್ಬೋದು. 5 ಬರೋದಿಲ್ಲ, 5ಕ್ಕಿಂತ ಗ್ರೇಟರ್ ಅಂತೂ ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ L, 2L plus 1 different values of m are possible, and they distribute from -L to 0 to plus L. ಏನು ಮೀನಿಂಗ್ ನೋಡ್ರಿ, ಈಗ ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ L, ಸೇ L ವ್ಯಾಲ್ಯೂ ಕೊಡ್ತೇನೆ,
L value it is given to be 1. What are the possible values of m? 3 different values are possible. ಎಷ್ಟು different values possible ಇದೆ for this given L value 1 ಅಂತ ಹೇಳಿದ್ರೆ it will be 2L plus 1. See, 2L plus 1 equation ದಲ್ಲಿ you keep L is equal to 1. So it will be 2 into 1 plus 1 ಅಂತ ಆಗುತ್ತೆ. So therefore 3, which means that for a given value of L, 2L plus 1 3 different values possible ಇರುತ್ತೆ. Similarly here, the L value it is equal to 2. So ನೀವು 2L plus 1 equation ದಲ್ಲಿ the value of L if you keep it to be 2 ಇಟ್ರಿ ಅಂತ ಹೇಳಿದ್ರೆ 2 into 2 plus 1 5 different values are possible ಅಂತ ಬರುತ್ತೆ. So 5 different m values are possible. And it is said that they distribute, ಹೇಗೆ distribute ಆಗುತ್ತೆ ಅಂತ ಹೇಳಿದ್ದೀನಿ. So it is said that they distribute as minus L to plus L ನೋಡ್ರಿ. ಇದು 1 ಇದ್ದಾಗ minus 1 ಇಂದ plus 1 ವರೆಗೆ distribute ಆಗಿದೆ. Okay, similarly when this L value that is equal to 2, so these m values they have distributed from minus 2 to plus 2. So therefore they distribute from minus L to 0 to plus L. 0 ಬಂದೇ ಬರುತ್ತೆ. m value 0 ಇದ್ದೇ ಇರುತ್ತೆ ಯಾವಾಗಲೂ. Next generalization what I can say is, for a given value of n square orbitals exist. n value ಎಷ್ಟಿರುತ್ತೆ ಅದರದ್ದು ಸ್ಕ್ವೇರ್ ಮಾಡಿದ್ರೆ in value ಬರುತ್ತೆ. ಅಷ್ಟು ನಮಗೆ different orbitals they are possible in that shell. See, let's try to understand. Now let me take this itself. So ಈಗ n value 2 ಇದ್ದಾಗ according to that 4 different orbitals should be possible. And we know in this second shell s subshell ಒಂದು ಬರುತ್ತೆ. s subshell ಅಲ್ಲಿ ನಿಮಗೆ ಒಂದೇ ಆರ್ಬಿಟಲ್ s ಆರ್ಬಿಟಲ್ ಅಂತ ಕರಿತೀವಿ. ಅಂಡ್ s ಇದರಲ್ಲಿ ಯಾವುದರಲ್ಲಿ n value is equal to 2 ಇದ್ದಾಗ p subshell ಬರುತ್ತೆ. p ದಲ್ಲಿ px py pz ಅಂತ ಹೇಳಿ 3 ಆರ್ಬಿಟಲ್ಸ್ ಬರುತ್ತೆ. So therefore now total number of orbitals when n is equal to 2, one s orbital, 3 p orbitals, totally it will be 4. So that is the meaning when n is equal to 2, right, totally 4 orbitals are possible. N square number of orbitals are possible. Let's consider it for this also. Idu third shell ಗೆ ಹೋದ್ರಿ ಅಂತ ಹೇಳಿದ್ರೆ in third shell 3 different subshells are possible. S subshell, p subshell, d subshell. S subshell ದಲ್ಲಿ ಒಂದೇ ಆರ್ಬಿಟಲ್, p subshell ದಲ್ಲಿ px py pz ಅಂತ ಹೇಳಿ 3 ಆರ್ಬಿಟಲ್ಸ್ ತಗೊಳ್ತೀವಿ. ಅಫ್ಕೋರ್ಸ್ ಅದರಲ್ಲಿ -1 ಅಂದರೆ px, 0 ಅಂದರೆ py, ಆ ಥರ ಏನು ಫಿಕ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಜಸ್ಟ್ 3 ಡಿಫ್ರೆಂಟ್ ವ್ಯಾಲ್ಯೂಸ್ ಬರುತ್ತೆ. ಆ್ಯಂಡ್ 3 ಡಿಫ್ರೆಂಟ್ ವ್ಯಾಲ್ಯೂಸ್ ಅಂದರೆ ಒಂದನ್ನು px, ಒಂದನ್ನು py, ಒಂದನ್ನು pz ಅಂತ ಕರಿತೀವಿ. ಸಿಮಿಲರ್ಲಿ ನಾವು d ಆರ್ಬಿಟಲ್ಸ್ ಆರ್ ಪಾಸಿಬಲ್, d subshells ಆರ್ ಪಾಸಿಬಲ್ ಇನ್ ಕೇಸ್ ಆಫ್ ಥರ್ಡ್ ಶೆಲ್. ಸೊ ಆ 5 d ಆರ್ಬಿಟಲ್ಸ್, 5 d ಆರ್ಬಿಟಲ್ಸ್ ಇದೆ ಅನ್ನೋದನ್ನು ವಿ ನೋ, dxy, dyz, dzx, dx square minus y square, dz square ಅಂತ ಹೇಳ್ತೇವೆ. ಸೊ 5 ಡಿಫ್ರೆಂಟ್ d ಆರ್ಬಿಟಲ್ಸ್ ಆರ್ ಪಾಸಿಬಲ್. ಸೊ 5 d ಆರ್ಬಿಟಲ್ಸ್ ಪ್ಲಸ್ 3 ಆರ್ಬಿಟಲ್ಸ್ ಪ್ಲಸ್ 1 ಆರ್ಬಿಟಲ್, 5 plus 3 plus 1, so totally 9 orbitals will be possible. So for n value, n square number of orbitals, it will be possible. That is the meaning. And last generalization, for a given value of n, 2n square electrons exist. See, this can be easily understood. One orbital dalli 2 electron irutte, whatever may be the orbital, to the maximum it can hold 2 electrons. Now for a given value of n, if n square orbitals exist ಆಗುತ್ತೆ ಅಂತ ಹೇಳಿದ್ರೆ, ಸೊ ಪ್ರತಿಯೊಂದರಲ್ಲಿ 2 electron ಅಂದರೆ ಡೆಫಿನೆಟ್ಲಿ 2n square number of electrons it should be possible for a given value of n. ಸೊ ಒಂದು ನಿಮಗೆ ಮೇನ್ ಶೆಲ್ದಲ್ಲಿ n ಅನ್ನೋ ವ್ಯಾಲ್ಯೂ ಅದರದ್ದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇತ್ತು ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಆರ್ಬಿಟಲ್ಸ್ ಅದರಲ್ಲಿ ಬರುವಂಥದ್ದು n ಸ್ಕ್ವೇರ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಬರುವಂಥದ್ದು ಇಟ್ ವಿಲ್ ಬಿ 2n ಸ್ಕ್ವೇರ್. Right? So this is regarding quantum numbers, and a good number of questions are available related to this in all different various competitive exams. So of this video, it has helped to understand you the possible values of quantum numbers and the dependence of values over each other. I stop this video here. In the next video, we shall see questions related to this, questions related to quantum numbers from various competitive exams that we shall see in the next video. Thank you for watching this video. Thank you again.